ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಒತ್ತುವುದರ ಮೂಲಕ ನಮ್ಮ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡು ನಿತ್ಯ ಅನುಷ್ಠಾನಕ್ಕೆ ಅನುಕೂಲವನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ದಿವಸ ಸಂತಾನದ ವಿಚಾರವನ್ನ ಅಂದ್ರೆ ಸತ್ಪುತ್ರರನ್ನು ಪಡೆಯುವ ವಿಚಾರದ ಬಗ್ಗೆ ಹೇಳುವಂತಹ ಪ್ರಯತ್ನ. ಮದುವೆ ಆಗಿ ಬಹಳ ವರ್ಷಗಳಾಗಿದ್ದರೂ ಕೂಡ ಎಷ್ಟೋ ಸತಿಪತಿಯರಿಗೆ ಮಕ್ಕಳಾಗಿರೋದಿಲ್ಲ. ಎಲ್ಲ ವಿಧವಾದ ಐಶ್ವರ್ಯ, ಅಂತಸ್ತು, ವಿದ್ಯಾಭ್ಯಾಸ, ಉದ್ಯೋಗ, ಸ್ಥಿರವಾದಂತಹ ಆಸ್ತಿ ಐಶ್ವರ್ಯಗಳು, ಚರ ಪದಾರ್ಥಗಳು, ಸ್ಥಿರ ಚರ ಎಲ್ಲವನ್ನು ಕೂಡ ಸಂಪತ್ತು ಸಮೃದ್ಧಿಯಿಂದ ಕೂಡಿರುತ್ತಾರೆ. ಆದರೆ ಸಂತೋಷವಾಗಿ ಅನುಭವಿಸಕ್ಕೆ ಮಕ್ಕಳಿರೋದಿಲ್ಲ. ಹಾಗಾಗಿ ನಾನು ಕಳೆದ ಸರಿಸುಮಾರು 30 ವರ್ಷಗಳಿಂದ ಪೌರೋಹಿತ್ಯ ಮಾಡಿಕೊಂಡು ಬಂದಿರೋದ್ರಿಂದ ಅನೇಕ ಹೋಮ ಹವನಗಳನ್ನು ನಾನು ಮಾಡಿಸಿದ್ದೀನಿ. ಅದರಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ ಇದನ್ನು ಮಾಡಿಸಿದ್ದೀನಿ, ಮತ್ತೆ ಪವಮಾನ ಹೋಮವನ್ನು ಮಾಡಿಸಿದ್ದೀನಿ. ಇದರಿಂದ ಅನೇಕರಿಗೆ ಮದುವೆ ಆಗಿ 20 ವರ್ಷಗಳು ದಾಟಿರೋರ್ಗೂ ಕೂಡ ಯಾವ ವೈದ್ಯಕೀಯ ಚಿಕಿತ್ಸೆಗಳು ಇಲ್ಲದೆ ಸುಖಪ್ರಸವವಾಗಿದೆ. ಇಲ್ಲೇ ಬೆಂಗಳೂರಿನ ರಾಜರಾಜೇಶ್ವರಿನಲ್ಲಿರತಕ್ಕಂತಹ ದಂಪತಿಗಳಿಗೆ ಮದುವೆ ಆಗಿ 23 ವರ್ಷಗಳಾಗಿತ್ತು, ಮಕ್ಕಳಾಗಿರಲಿಲ್ಲ. ಯಾವುದಾದ್ರೂ ಮಗುನ ದತ್ತು ಸ್ವೀಕಾರ ಮಾಡಬೇಕು ಅಂತ ಅನೇಕ ಸಂಘಗಳು, ಸಂಸ್ಥೆಗಳಲ್ಲಿ ಅವರು ಅರ್ಜಿಗಳನ್ನು ಹಾಕೊಂಡಿದ್ರು. ಅಪ್ಲಿಕೇಶನ್ಗಳೆಲ್ಲ ರಿಜೆಕ್ಟ್ ಆಗಿ ಬರ್ತಿತ್ತು. ಆಮೇಲೆ ನಿಮ್ಗೆ ಈ ದತ್ತು ಸ್ವೀಕಾರ ಮಾಡಿದ ಮೇಲೆ ಏನಾದ್ರೂ ಮಕ್ಕಳಾಗ್ಬಿಟ್ರೆ ಈ ಮಗುನ್ ಏನ್ ಮಾಡ್ತೀರಾ, ಅಕಸ್ಮಾತ್ ನಿರ್ಲಕ್ಷ್ಯ ಮಾಡ್ಬಿಟ್ರೆ ಏನು, ಇಷ್ಟು ಡೆಪಾಸಿಟ್ ಇಡಬೇಕು, ನಮ್ಗೆ ನೀವು ಇದನ್ನೆಲ್ಲ ಟರ್ಮ್ಸು ಕಂಡೀಷನ್ಗೆ ಅಗ್ರಿಮೆಂಟ್ಗೆ ಸೈನ್ ಹಾಕಬೇಕು, ಈ ಥರದ್ದೆಲ್ಲ ಅನೇಕ ರೂಲ್ಸು ರೆಗ್ಯುಲೇಷನ್ಗಳನ್ನ ಹೇಳ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ರೂಲ್ಸು ರೆಗ್ಯುಲೇಷನು ಟರ್ಮ್ಸು ಕಂಡೀಷನ್ಸು ಎಲ್ಲ ಇರಲಿ, ಮೊದಲು ಭಗವತ್ ಅನುಗ್ರಹ ಬೇಕು ಕಣ್ರಿ. ಜಾತಕ ತಗೊಂಡ್ ಬನ್ನಿ, ಮೊದಲು ಜಾತಕ ತಗೊಂಡ್ ಬನ್ನಿ. ನಿಮ್ಗೆ ಈ ಜನ್ಮದಲ್ಲಿ ಮಕ್ಕಳಾಗ ಯೋಗ ಇದೆಯಾ ಅನ್ನೋದನ್ನ ನೋಡೋಣ. ನಿಮ್ಮ ಜನ್ಮ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಏನಾದರೂ ಶುಭಗ್ರಹಗಳಿದೆಯಾ ಅಥವಾ ಶುಭಗ್ರಹಗಳಿಂದ ವೀಕ್ಷಣೆ ಇದೆಯಾ, 9 ಮತ್ತು 10 ಭಾಗ್ಯಸ್ಥಾನ ಮತ್ತು ಕರ್ಮಸ್ಥಾನ ಏನ್ ಹೇಳ್ತಾ ಇದೆ, ಇದನ್ನು ನೋಡೋಣ, ನಿಮ್ ಜಾತಕ ತಗೊಂಡ್ ಬನ್ನಿ ಅಂತ ಹೇಳಿ ಕರೆಸ್ಕೊಂಡೆ. ಅವರಿಗೆ ನಾನು ಒಂದು ಕೃಷ್ಣನ ಸನ್ನಿಧಿಯಲ್ಲಿ ಪಾವಮಾನ್ಯ ಪುನಂತು ಮಾಂ ಅಂದ್ರೆ ಯನ್ಮೇ ಗರ್ಭೆ ವಸತಃ ಜಾಯಸ್ಯ ಜಾಯಮಾನಸ್ಯ ಯದುಗ್ರಂ ಪಾಪಂ ಅಂತ ಹೇಳ್ತಾರೆ. ಜನ್ಮ ಆಗಿ ವ್ಯಾಧಿ ಉಪಾಧಿಗಳು ಅಂದ್ರೆ ಈ ಜನ್ಮದಾಗಿರಬಹುದು, ಸಪ್ತ ಜನ್ಮಕೃತ ಪಾಪಂ, ಅನೇಕ ಜನ್ಮಾಂತರಗಳಲ್ಲಿ ಮಾಡತಕ್ಕಂತಹ ಪಾಪ ಕರ್ಮಗಳು, ಮತ್ತೆ ದೇಹದಲ್ಲಿರ್ತಕ್ಕಂತಹ ಅನೇಕ ವ್ಯಾಧಿಗಳಿಂದ ಇವ್ರಿಗೇನಾದ್ರೂ ಇಂತಹ ದೋಷ ಇದೆಯಾ ಅಂತ ಹೇಳಿ ವಿಚಾರಣೆ ಮಾಡಿದಾಗ ಅದು ಮಾತೃವಿನ ಗರ್ಭದ ಒಳಗೆ ಇರುವಾಗ ಮಾತೃವಿನ ಗರ್ಭಕ್ಕೆ ಒದ್ದಿರ್ತಕ್ಕಂಥದ್ದು. ಮಾತೃವಿನ ಗರ್ಭದಲ್ಲಿ ಮಲಮೂತ್ರಗಳನ್ನ ವಿಸರ್ಜನೆ ಮಾಡಿರ್ತಕ್ಕಂಥದ್ದು. ಹುಟ್ಟಿದ ಮೇಲೆ ಆ ತಾಯಿ ಅತ್ಯಂತ ವಾತ್ಸಲ್ಯದಿಂದ ತನ್ನ ಎದೆಯ ಹಾಲನ್ನ ಆಕೆ ಉಣಬಡಿಸುವಾಗ, ಹಾಲನ್ನು ಕುಡಿಸುವಾಗ ಘೋರವಾಗಿ ಅದನ್ನ ಕಚ್ಚಿರ್ತಕ್ಕಂಥದ್ದು. ಆ ನೋವನ್ನ ಅವಳು ವಾತ್ಸಲ್ಯದಿಂದ ತಡ್ಕೊಂಡಿರ್ತಕ್ಕಂಥದ್ದು ಒಂದು. ಈ ದೋಷ ಒಂದು ಕಡೆ ಆದರೆ, ಇನ್ನೊಂದು ದೋಷ ಭ್ರೂಣ ಹತ್ಯೆ. ಜನ್ಮಾಂತರಗಳಲ್ಲಿ ಯಾರು ಭ್ರೂಣ ಹತ್ಯೆಯನ್ನ ಮಾಡ್ತಾರೆ ಅವರಿಗೆ ಈ ಜನ್ಮದಲ್ಲಿ ಸರ್ವಥಾ ಮಕ್ಕಳಾಗೋದಿಲ್ಲ. ಯಾವ ಕಾಲಕ್ಕೂ ಕೂಡ ಭ್ರೂಣ ಹತ್ಯೆ ಅಂತಕ್ಕಂಥದ್ದು ದೊಡ್ಡ ದೋಷಕಾರಿ.
ಹಾಗಾಗಿ ಜಾತಕವನ್ನು ನೋಡಿ ಅವರಿಗೆ ವಿಶೇಷವಾಗಿ ಪವಮಾನ ಹೋಮವನ್ನು ಮಾಡಿಸಿ ಗೋಪಾಲಕೃಷ್ಣನ ಸ್ತೋತ್ರ, ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತ. ಆಕೆಗೆ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿತೆ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಾಹ ಅಂತ ಸ್ತ್ರೀ ಮತ್ತು ಪುರುಷ ಮತ್ತು ಸತಿಪತಿಯರಿಗೆ, ಗಂಡ ಹೆಂಡತಿಯರಿಗೆ ಅದನ್ನು ಹೇಳಿಕೊಟ್ಟು ಶ್ರೀಕೃಷ್ಣ ನಾಮನ ಕಥೆಗಳನ್ನ, ಭಾಗವತ ದಶಮಸ್ಕಂದದಲ್ಲಿ ಬರುವಂತಹ ವಿಚಾರಗಳನ್ನಾಗಿರಬಹುದು, ಅಥವಾ ಪರಮಾತ್ಮ ಗೋಪಾಲಕೃಷ್ಣ ಕರ್ಷತೀತಿ ಕೃಷ್ಣ, ನಮ್ಮನ್ನ ಅವನ ಕಡೆ ಒಲಿಸ್ಕೊಂಡ್ಬಿಡ್ತಾನ್ರಿ ಪರಮಾತ್ಮ. ಅಂತಹ ಆಕರ್ಷಿತನಾಗಿರತಕ್ಕಂತಹ, ಆಕರ್ಷಣೆ ಮಾಡತಕ್ಕಂತಹ ಶ್ರೀ ಕೃಷ್ಣನ ನಾಮಸ್ಮರಣೆ, ಅವನ ಬಾಲಲೀಲೆಗಳನ್ನ ಕೇಳುವಂಥದ್ದು, ಬಾಲಲೀಲೆಗಳನ್ನ ಹೇಳುವಂಥದ್ದು, ಬಾಲಲೀಲೆಗಳನ್ನ ಓದುವಂಥದ್ದು, ಅದನ್ನ ತಿಳ್ಕೊಳ್ತಕ್ಕಂಥದ್ದು, ಅದರಿಂದ ಸಂತೋಷ ಪಡ್ತಕ್ಕಂಥದ್ರಿಂದ ನಿಮಗೆ ಸಂತಾನ ಆಗತ್ತೆ ಅಂತ ಹೇಳಿ ಕಳಿಸಿದೆ. 23 ವರ್ಷಗಳಾಗಿತ್ತು ಮದುವೆ ಆಗಿ, ಮಕ್ಕಳಾಗಿರಲಿಲ್ಲ. ಅಂತಹ ಸತಿಪತಿಯರಿಗೆ ಇವತ್ತಿನ ದಿವಸ ಒಂದು ಹೆಣ್ಣು ಮಗು ಆಗಿದೆ. ಆ ಮಗು ವಿದ್ಯಾವಂತಳಾಗಿದ್ದಾಳೆ, ಒಳ್ಳೆ ತಿಳುವಳಿಕೆಯಿಂದಿದ್ದಾಳೆ, ಬುದ್ಧಿಶಾಲಿಯಾಗಿದ್ದಾಳೆ, ಸಂಗೀತ ಹರಿನಾಮ ಸ್ಮರಣೆಯನ್ನು ಹೇಳುವ ಮಟ್ಟಕ್ಕಿದ್ದಾರೆ. ಇವತ್ತಿನ ದಿವಸ ಆ ಮಗುವಿಗೆ ಒಂದು ಒಳ್ಳೆಯ ಪನ್ನಂಗ ಶಯನ, ಪನ್ನಗ ಅನ್ನುವಂಥ ಹೆಸರನ್ನಿಟ್ಟಿದ್ದಾರೆ ಆ ಮಗುಗೆ. ಎಷ್ಟು ಸಂತೋಷ ಆಗತ್ತೆ. ಹಾಗಾಗಿ ಕೃಷ್ಣನ ಅನುಗ್ರಹದಿಂದ ವಿಶೇಷವಾಗಿ ಸಂತಾನ ಪ್ರಾಪ್ತಿ ಆಗತ್ತೆ. ಭ್ರೂಣ ಹತ್ಯ, ನಾಗಹತ್ಯ, ಪಿತೃಶಾಪ, ಬ್ರಾಹ್ಮಣ ಶಾಪ, ಆರ್ದ್ರ ಸ್ತ್ರೀ ಶಾಪಾದಿಗಳಿಂದ ಮಕ್ಕಳು ಆಗಿರುವುದಿಲ್ಲ. ಮತ್ತೆ ಮದುವೆ ಆದ್ಮೇಲೆ, ನಂದು ಹೈಯರ್ ಎಜುಕೇಶನ್ ಆದ್ಮೇಲೆ ನಾವು ಮಕ್ಕಳು ಮಾಡ್ಕೊಳ್ಳೋಣ. ನನ್ಗೆ MS ಮುಗಿದ್ಮೇಲೆ ಯಾವ್ದಾರ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇರತಕ್ಕಂತಹ ಒಳ್ಳೆ ರೆಪ್ಯೂಟೆಡ್ ಕಂಪನಿಯಲ್ಲಿ ಒಂದು ಒಳ್ಳೆ ಡೆಸಿಗ್ನೇಷನ್ನು ಬಂದ ಕೂಡಲೇ ಮಕ್ಕಳು ಮಾಡ್ಕೊಳ್ಳೋಣ. ಅಥವಾ ರೆಮ್ಯುನರೇಷನ್ನು, ಈ ಒಂದು ಪ್ಯಾಕೇಜು ಇಷ್ಟು ರೀಚ್ ಆದ್ಮೇಲೆ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ನಾವು ಪ್ರಕೃತಿಗೆ ವಿರುದ್ಧವಾಗಿ ಸತಿಪತಿಯರು ನಡ್ಕೊಂಡಾಗ ಆ ಗರ್ಭಕೋಶಕ್ಕೆ ತೊಂದರೆಯಾಗಿ ಭಗವಂತನಿಂದ ಶಾಪಗ್ರಸ್ತರಾಗಿ ಮಕ್ಕಳಾಗೋದಿದ್ದಾರೆ. ಅದಕ್ಕೋಸ್ಕರವಾಗಿ ಭಗವದ್ ಅನುಗ್ರಹ ಬೇಕು. ಮತ್ತೆ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದೋ ಶ್ರೀನಿವಾಸ ದಯಾನಿಧಿ. ಗುರುಗಳ ಕಾರುಣ್ಯದಿಂದ, ಗುರುಗಳ ಮಾತನ್ನ ಕೇಳಿ ಗೌರವಿಸಿ, ಗುರುಗಳ ಆಜ್ಞಾನುಸಾರವಾಗಿ ಶ್ರೀನಿವಾಸನ ದರ್ಶನ ಭಾಗ್ಯದಿಂದ ಅನೇಕರು ಸಂತಾನವನ್ನು ಪಡೆದು ಇವತ್ತಿಗೂ ಕೂಡ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ಸುಖಪ್ರದವಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಗುರುಗಳ ಕರುಣ ಅಂದ್ರೆ ಈ ಒಂದು ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ದಿನಗಳಲ್ಲಿ ಎಲ್ಲರಿಗೂ ಚೆನ್ನಾಗಿ ಚಿರುಪರಿಚಿತರಾಗಿರತಕ್ಕಂಥವ್ರು ಕಲಿಯುಗದ ಕಲ್ಪತರು, ಕಾಮಧೇನು, ಚಿಂತಾಮಣಿ ಆಗಿರತಕ್ಕಂತಹ ರಾಘವೇಂದ್ರ ಪ್ರಭುಗಳು. ರಾಘವೇಂದ್ರ ಪ್ರಭುಗಳ ಸೇವೆಯನ್ನ ಪ್ರದಕ್ಷಿಣಾಕಾರವಾಗಿ ಮಾಡುವುದು, ಉರುಳು ಸೇವೆಯನ್ನು ಮಾಡುವುದು, ಅವರ ಕ್ಷೇತ್ರಕ್ಕೆ ಹೋಗಿ ಅವರ ಗ್ರಂಥಗಳನ್ನ, ಪರಿಮಳಾದಿ ಗ್ರಂಥಗಳನ್ನ, ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಮೊದಲಾದ ಅವರ ಗ್ರಂಥಗಳನ್ನ ಅಲ್ಲಿ ಕೂತ್ಕೊಂಡು ಪಾರಾಯಣ ಮಾಡೋದು, ಪಠನ ಮಾಡೋದು. ನಿನ್ನ ಅಂಗಳದೊಳು ಹಿಡಿ ಅನ್ನ ಹಾಕು ಅಂತ ಕೇಳ್ತಾರೆ. ಅಂದ್ರೆ ಆ ಒಂದು ರಾಘವೇಂದ್ರ ಪ್ರಭುಗಳ ಸನ್ನಿಧಿಯಲ್ಲಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅವರ ಮಂತ್ರಾಕ್ಷತೆ ಅಂದ್ರೆ ಮಂತ್ರಪೂತವಾಗಿರತಕ್ಕಂತಹ ಅಕ್ಷತೆಯಲ್ಲಿ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯ ಇದೆ. ಆ ಮಂತ್ರದಲ್ಲಿ ವೇದಾಭಿಮಾನಿ ದೇವತೆಗಳು ಸಂಕೃಷ್ಟರಾಗಿರುತ್ತಾರೆ. ಅಂತಹ ಸನ್ನಿಹಿತರಾಗಿರತಕ್ಕಂತಹ ರಾಯರ ಬೃಂದಾವನ ಏನೋ ಕೇವಲ ಕಲ್ಲಲ್ಲರಿ, ಅದು ಕೃತಯುಗದಲ್ಲಿ ಪ್ರಹ್ಲಾದರಾಜರು ಯಜ್ಞ ಮಾಡಿರತಕ್ಕಂತಹ ಜಾಗ ಮಂಚಾಲಮ್ಮನ ಮಂತ್ರಾಲಯ. ಆ ಜಾಗ ಪ್ರಹ್ಲಾದರಾಜರು ಯಜ್ಞ ಮಾಡಿದ ಜಾಗ. ಮತ್ತೆ ಆ ವೃಂದಾವನದ ಶಿಲೆ ಏನಿದೆ ಅದರ ಮೇಲೆ ಶ್ರೀರಾಮಚಂದ್ರ ದೇವರು ಸೀತಾನ್ವೇಷಣೆಯ ಕಾಲದಲ್ಲಿ ಅದರ ಮೇಲೆ ಕೂತ್ಕೊಂಡಿದ್ದಂತಹ ಪರಮ ಪವಿತ್ರವಾಗಿರತಕ್ಕಂತಹ ಶಿಲೆ. ಅಲ್ಲಿ ಆ ಒಂದು ವೃಂದಾವನದಲ್ಲಿ ರಾಮ, ಕೃಷ್ಣ, ನರಹರಿ, ವೇದವ್ಯಾಸ ರೂಪದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಅನೇಕ ಋಷಿಗಳು, ಮುನಿಗಳು, ಯತಿಗಳು ಆ ವೃಂದಾವನದೊಳಗೆ ಇದ್ದಾರೆ. ಅದಕ್ಕೆ ಮಂತ್ರಾಲಯ ಒಂದು ದೊಡ್ಡ ವರ್ಕ್ಶಾಪ್ ಅದು.
ಅಲ್ಲಿ ನಡೀತಾ ತತ್ವ ವಿಚಾರಗಳು ನಡೀತಾ ಇದೆ. ಹಾಗಾಗಿ ಆ ರಾಘವೇಂದ್ರ ಪ್ರಭುಗಳ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ, ಪರಿಶುದ್ಧವಾದಂತಹ ಭಕ್ತಿಯಿಂದ ಯಾರು ಶ್ರೀ ರಾಘವೇಂದ್ರ ಪ್ರಭುಗಳ ಸೇವೆಯನ್ನ ಮಾಡ್ತಾರೆ ಅವರಿಗೆ ಸಂತಾನ ನಿಶ್ಚಯವಾಗಿ ಆಗೇ ಆಗುತ್ತೆ. ಅದಕ್ಕೋಸ್ಕರವಾಗಿ ನೀವು ಶುದ್ಧ ಸಂತಾನಕ್ಕೋಸ್ಕರವಾಗಿ ಶ್ರೀಕೃಷ್ಣನ ಅನುಗ್ರಹಕ್ಕೋಸ್ಕರವಾಗಿ ರಾಘವೇಂದ್ರ ಪ್ರಭುಗಳ ಶ್ರೀಕೃಷ್ಣನ ವಿಶೇಷ ಆರಾಧನೆಯನ್ನು ಮಾಡಿ, ಯಾರಿಗೆಲ್ಲ ಈ ಒಂದು ಸಂತಾನ ಗೋಪಾಲ ಕೃಷ್ಣ ಯಂತ್ರ ಬೇಕು ಅವರನ್ನು ನಮ್ಮನ್ನ ದೂರವಾಣಿ ಮುಖಾಂತರವಾಗಿ ಸಂಪರ್ಕಿಸಿದ್ರೆ ಅದನ್ನ ನಾವು ವಿಶೇಷವಾದ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣಾಷ್ಟಮಿಯಲ್ಲಿ ಮಂತ್ರಿಸಿ ಅದನ್ನು ನಿಮಗೆ ಕೊಡ್ತೇವೆ. ಅದನ್ನ ಸ್ವೀಕಾರ ಮಾಡಿ ಸತಿಪತಿಯರು ಉತ್ತಮವಾದಂತಹ ಸತ್ಸಂತಾನವನ್ನ ಪಡೆದು ಸುಖವಾಗಿರಬಹುದು ಅಂತ ಹೇಳ್ತಾ ಈ ವಿಚಾರವನ್ನ ಇಲ್ಲಿಗೆ ಮಂಗಳವನ್ನ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ಗವೇತ್. ಈ ಹರಿಚಿತ್ತ ಸತ್ಯ ಅಂತಕ್ಕಂತಹ ಈ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ನೆಂಟರು, ಇಷ್ಟರು, ಬಂಧು ಬಳಗ, ಕಸಿನ್ಸು, ನೀಸು, ಫ್ರೆಂಡ್ಸು, ಕಲೀಗ್ಸು ಯಾರೆಲ್ಲ ಇದ್ರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೇಳಿ. ಇದರ ಮೂಲಕವಾಗಿ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥವರಾಗಿ ಜೀವನದಲ್ಲಿ ಅನುಷ್ಠಾನವನ್ನು ಮಾಡಿಕೊಂಡು ಅದಕ್ಕೆ ಜೀವನಕ್ಕೆ ಅಳವಡಿಸ್ಕೊಳ್ಳಿ ಮತ್ತು ಸುಖ ಪ್ರಾಪ್ತಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇಶಾಂ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.